ಇವಾಗ ನನಗೆ ಒಂದು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಡೌಟ್ ಬರ್ತಾ ಇದೆ. ಸೊ ಇತ್ತೀಚೆಗೆ ಟೆಕ್ನಾಲಜಿ ಬೆಳೀತಾ ಇದೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ಹೋಮೋಸೆಕ್ಷುಯಲ್ ಆಗಿರ್ಬೋದು ಅಥವಾ ಇದರ ಕಮ್ಯುನಿಟಿ ಬಗ್ಗೆ ಆಗಿರ್ಬೋದು ಒಂದಷ್ಟು ಎಜುಕೇಶನ್ ಅಂತ ಅದು ಸಿಗ್ತಾ ಇದೆ. ಇಂಟರ್ನೆಟ್ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಲಕ್ಷಣಗಳೇನು, ಯಾವ ಸಿಂಪ್ಟಮ್ಸ್ ಇದೆ ಅನ್ನುವಂಥದ್ದೆಲ್ಲ ಬರ್ತಾ ಇದೆ. ಮೊದಲೆಲ್ಲಾನು ಕೂಡ ಇದು ಮಾನವ ಸೃಷ್ಟಿಯಾಗಿರುವಂತಹ ಕಾಲದಿಂದ ಕೂಡ ಇದಿದೆ. ಹೌದು. ಬಹುಶಃ ಈಗ ನಾವೇನ್ 90 ಕಿಡ್ಸ್ ಆಗಿದೀವಲ್ಲ, ನಾವು ಚಿಕ್ಕವರಿದ್ದಾಗ ಅಷ್ಟೊಂದು ನಮ್ಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ವಿ. ಸೊ ಮೊದ್ಲಿಂದಾನು ಇತ್ತು. ಬಟ್ ಆಗೆಲ್ಲಾನು ಕೂಡ ಪೇರೆಂಟ್ಸ್ಗೆಲ್ಲ ಭಯ ಪಟ್ಕೊಂಡು ಇದ್ ಮಾಡ್ಕೊಂತಿದ್ರ ಅಥವಾ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಹೇಳ್ಬೇಕಂದ್ರೆ ಇಫ್ ಯು ಸಿ 30-40 ಇಯರ್ಸ್ ಮುಂಚೆ ಮಕ್ಕಳ ಹತ್ರ ರೈಟ್ಸ್ ಇರಲಿಲ್ಲ ಯಾರ ಜೊತೆಗೆ ಮದುವೆ ಆಗಬೇಕು ಅಂತ. ಸಿ ನಾವೆಲ್ಲ ಯಾವ ಕಂಟ್ರಿಯಲ್ಲಿ ಬಂದಿದೀವಿ ಅಂದ್ರೆ ಮಕ್ಕಳು ಮದುವೆ 5 ವರ್ಷ 4 ವರ್ಷದಲ್ಲಿ ಆಗ್ತಾ ಇತ್ತು, ಚೈಲ್ಡ್ ಮ್ಯಾರೇಜು. ಐ ಥಿಂಕ್ ದ ಪ್ಲೇಸ್ ವೇರ್ ಐ ಬಿಲಾಂಗ್, ರಾಜಸ್ಥಾನಲ್ಲಿ ಇನ್ನೂ 20 ವರ್ಷ ಮುಂಚೆನೂ ಚೈಲ್ಡ್ ಮ್ಯಾರೇಜಸ್ ಆಗ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾಲೆಡ್ಜ್ ಬರೋ ಮುಂಚೆನೆ ಮದುವೆ ಆಗ್ತಾ ಇದೆ ಅಂದರೆ ಏನಾಗೋದು, ಅವಾಗ ಮದುವೆ ಆಗಿರೋದು ಬಟ್ ದೆನ್ ಜನ ಅದೇ ಜೀವನ ಬದುಕ್ತಾ ಹೋಗ್ತಾರೆ. ಮುಂಚೆ ಏನು ಜನ ಹೇಳ್ತಾರೆ ಕಲಿಯುಗ ಕಲಿಯುಗ ಅಂತ, ಬಟ್ ನಿಜ ಹೇಳಿದ್ರೆ ಇವತ್ತಿರೋದು ಸತ್ಯುಗ. ಆಗಿನ ಕಾಲದಲ್ಲಿ ಇದ್ದಿದ್ದು ಕಲಿಯುಗನೇ. ಆಗಿನ ಕಾಲದಲ್ಲಿ ಬರೀ ಗಂಡು ಮಕ್ಕಳಿಗೆ ರೈಟ್ಸ್ ಇತ್ತು, ಹೆಣ್ಮಕ್ಳ ಜೀವನ ನರ್ಕಕ್ಕಿಂತ ಕಡೆ ಇತ್ತು. ಬಟ್ ಆ ವಿಷಯದ ಬಗ್ಗೆ ಯಾರು ಮಾತಾಡಲ್ಲ. ಎಲ್ಲರಿಗೂ ಹೇಳೋದು ತುಂಬ ಇಷ್ಟ, ಈಗಿನ ಕಾಲ ಕಲಿಯುಗ, ಈಗಿನ ಕಾಲ ಕಲಿಯುಗ. ನೀವು ನಿಜವಾಗ್ಲೂ ರಿಫ್ಲೆಕ್ಟ್ ಮಾಡಕ್ ಹೋದ್ರೆ ಲೈಫ್ ಇವತ್ತಿಂದ ಇರೋದೇ ಸತ್ಯಯುಗ. ಆಗಿನ ಕಾಲ ಕಲಿಯುಗ ಇತ್ತು. ಯಾಕಂದ್ರೆ ಯಾರಿಗೂ ಮಾತಾಡೋ ರೈಟ್ಸ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಪ್ಪ ಅಮ್ಮ ಹೇಳಿದ್ದೇ ನಡೀತಾ ಇತ್ತು. ಮಕ್ಕಳು ಆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ವಿಷಯಕ್ಕೆ ತಮ್ಮ ನಿಜಾನ ಇವತ್ತು ಹೇಳ್ತಾ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ವರ್ಲ್ಡ್ ಹ್ಯಾಸ್ ಓನ್ಲಿ ಗಾಟ್ ಬೆಟರ್. ಇವತ್ತೆಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಪೀಪಲ್ ಎಷ್ಟು ಆನೆಸ್ಟಿ ಇದೆ. ಆಗಿನ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತು. ಹೆಣ್ಮಕ್ಳದ್ದು ಏನು ವ್ಯಾಲ್ಯೂ ಇತ್ತು, ಮಕ್ಕಳು ಮಾಡ್ತಾ ಇರಲಿಲ್ಲ ಅಂದರೆ ಒಬ್ಬ ಮತ್ತು ಆ ವೈಫ್ ಬಿಟ್ಟು ಇನ್ನೊಂದು ಮದುವೆ ಆಗೋರು. ಹೌದು. ಸೊ ಐ ಥಿಂಕ್ ವರ್ಲ್ಡ್ ಹ್ಯಾಸ್ ಓನ್ಲಿ ಗಾಟ್ ಬೆಟರ್. ವಾಟ್ ಡು ಯು ಥಿಂಕ್? ಇಸ್ ದರ್ ಎನಿ ಲೈವ್ ವೆನ್ ಐ ಸೇ ಇವತ್ತು ಕಲಿಯುಗ ಇಲ್ಲ ಅಂತ ಹೇಳೋದ್ರಲ್ಲಿ? ಸೊ ಇನ್ನು ಬ್ಲಾಂಕ್ ಆಗಿದ್ದೀನಿ. ಓಕೆ, ಸೊ ದಟ್ಸ್ ದ ಫ್ಯಾಕ್ಟ್. ದ ಥಿಂಗ್ ಈಸ್ ಪೀಪಲ್ ಥಿಂಕ್ ದ್ಯಾಟ್ ಆಗಿನ ಕಾಲ ಚೆನ್ನಾಗಿತ್ತು, ಅದು ಬರೀ ಗಂಡಸರಿಗಾಗಿ ಚೆನ್ನಾಗಿತ್ತು, ಹೆಂಗಸರಿಗಲ್ಲ, ಹೆಂಗಸರಿಗಲ್ಲ, ಮಹಿಳೆಯರಿಗಿಲ್ಲ. ಇವತ್ತು ಮಹಿಳೆಯರಿಗೆ ರೈಟ್ಸ್ ಬರ್ತಾ ಇದೆ, ಇವತ್ತು ಇನ್ನೂ ಬಂದಿಲ್ಲ, ಇನ್ನು ಬರ್ತಾ ಇದೆ. ಅಂಡ್ ಅದೇ ಕಾರಣಕ್ಕೆ LGBTQ ರೈಟ್ಸ್ಗೂ ಇನ್ನೂ ಟೈಮ್ ತಗೊಳ್ತಾ ಇದೆ ನಮ್ಮ ದೇಶ. ಸೊ ನಮ್ಮ ದೇಶದಲ್ಲಿ ಇವತ್ತು ಹೆಣ್ಮಕ್ಳು, ಹೇಳ್ತೀನಿ, ನಾವು ಒಳ್ಳೆ ಜನ ಇದ್ರೆ, ಈಗ ನಮ್ಮ ಮನಸ್ಸು ಎಲ್ಲಾರ್ದು ಒಳ್ಳೇದಿದ್ರೆ, ಇವತ್ತು ನಮಗೆ ಸ್ಕ್ಯಾನಿಂಗಲ್ಲಿ ಜೆಂಡರ್ ಐಡೆಂಟಿಫಿಕೇಶನ್ ಹೇಳಲ್ಲ ನಮ್ಮ ಕಂಟ್ರಿಯಲ್ಲಿ. ಯಾಕಂದರೆ ನಮ್ಮ ಕಂಟ್ರಿಯಲ್ಲಿ ಜನ ಎಷ್ಟು ವರ್ಸ್ಟ್ ಅಂದರೆ, ಅವರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಗೊತ್ತಾದರೆ ಅವರು ಗರ್ಭಪಾತ ಮಾಡ್ತಾರೆ ಅಂತ. ಅದಕ್ಕೆ ಸ್ಕ್ಯಾನಿಂಗಲ್ಲಿ ಹೇಳಲ್ಲ ಅಲ್ವಾ? ಗೌರ್ಮೆಂಟ್ ಈ ಲಾ ತರೋದಕ್ಕೆ ರೀಸನ್ ಏನು? ಅವ್ರು ನಮ್ಮ ವ್ಯಕ್ತಿತ್ವನ ನೋಡಿದ್ದಾರೆ, ನಮ್ಮ ಬಿಹೇವಿಯರ್ ಯಾವ ಥರ ಇದೆ ಹೆಣ್ಮಕ್ಳ ಪ್ರತಿ ಅಂತ. ಇವತ್ತು ನನ್ನ ನೆಫ್ಯೂ ನನಗೆ ಹೇಳ್ತಾನೆ, DPS ಅಲ್ಲಿ ಇಷ್ಟೊಂದು ಸೆಕ್ಷನ್ ಇದೆ. ಐ ಥಿಂಕ್ ಒಂದು 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ 23 ಸೆಕ್ಷನ್ಸ್ ಇದೆ ಅಂತ DPS ಸೌತಲ್ಲಿ. ಸೊ ಅದರಲ್ಲಿ ಒಂದು ಸೆಕ್ಷನ್ನಲ್ಲೂ ಹುಡುಗರಿಗಿಂತ ಜಾಸ್ತಿ ಇಲ್ಲ ಅಂತೆ. ಅವ್ನು ನನಗೆ ಕೇಳ್ದ ಯಾಕೆ ಅಂತ. ಸೊ ನಾನು ಹೇಳಿದೆ ಹಾಗೆ ಇರ್ತಾ ಇರಬೇಕು, ದೇರ್ ಇಸ್ ನೋ ಲಾಜಿಕ್. ಬಟ್ ನಿಜ ನಮಗೆ ಗೊತ್ತಿದೆ. ನಿಜ ಏನಂದರೆ, ಇವತ್ತಿನ ಸೋ ಕಾಲ್ಡ್ IT ಕೆಲಸ ಮಾಡೋ ಎಜುಕೇಟೆಡ್ ಪೇರೆಂಟ್ಸ್ ಮೈಂಡ್ಸೆಟ್ ಕೂಡ ನಾನು ನೋಡಿದ್ದೀನಿ. ಹೇಗೆ ಅಂದರೆ, ಮಗ ಹುಟ್ಬಿಟ್ಟಿದ್ರೆ ಸಾಕು, ದೆನ್ ದೇರ್ ಇಸ್ ನೋ ನೀಡ್ ಆಫ್ ಎನಿ ಅದರ್ ಚೈಲ್ಡ್. ಅವ್ ನಮಗೆ ಒಂದೇ ಬೇಕು ಅಂತಾರೆ. ಮಗಳು ಆದರೆ ನೆಕ್ಸ್ಟ್ ಮಗ ಬೇಕು. ಸೊ ಈಗಿನ ಕಾಲದಲ್ಲೂ ಬುದ್ಧಿ ಜನರು ಚೇಂಜ್ ಆಗಿಲ್ಲ. ಮಗ ಇದ್ರೇನೆ ಅತ್ತೆ ಸೊಸೆಯಿಂದ ಖುಷಿ ಆಗೋದು, ಸೊಸೆಗೂ ಒಂದು ಸಮಾಧಾನ, ಮಗು ಆದ್ರೆ ನಮ್ಮ ಅತ್ತೆ ಖುಷಿ ಆಗ್ತಾರೆ ಅಂತ. ಸೊ ಇಂಥ ಮೈಂಡ್ ಸೆಟ್ಟಲ್ಲಿ ಬದುಕೋದ್ರಲ್ಲಿ ಸೊ LGBTಗೆ ಹೇಟ್ ಇರೋದು ಅದೇ ರೀಸನ್ನು. ಇವಾಗ ನೀವು ಹೇಳಿದಾಗ ನನಗೆ ಅಂತ ಫಸ್ಟ್ ಹಂಗಾರೆ ನಿನ್ನ ಮಗು ಹೆಂಗಾಗುತ್ತೆ? ಜನರಿಗೆ ಐಡಿಯಾನೇ ಇಲ್ಲ. ಮಗು ಮಾಡೋದೇ ಒಂದು ಜೀವನದ ಹೋಲ್ ಏಮ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೆ ಇವಾಗ ಹುಡುಗಿಯರು ಕೂಡ, ಇವಾಗ ಅತ್ತೆಗಳು ಖುಷಿ ಆಗಲ್ಲ ಅವ್ರ ಸೊಸೆ ಮಗು ಆಗಿಲ್ಲ ಅಂತ. ಸೊ ಆ ಮೈಂಡ್ ಸೆಟ್ಟಿಂದಾನೇ ಇವಾಗ LGBTಗೆ ಹುಡುಗಂಗೆ ಇಷ್ಟಪಟ್ಟರೆ ಓಕೆ, ಇವ್ರಿಗೆ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ಗೆ ಎಷ್ಟೋ ಅದ್ರ ಬಗ್ಗೆ ಹ್ಯಾಪಿನೆಸ್ ಇಲ್ಲ, ಅದ್ರ ಬಗ್ಗೆ ಡಿಸಪಾಯಿಂಟ್ಮೆಂಟ್, ಫ್ಯೂಚರ್ ಏನಿರುತ್ತೆ ಅಂತ. ಸೊ ಐ ಥಿಂಕ್ ಅಲ್ಲಿಂದಾನೆ. ಸೊ ಫಸ್ಟ್ ವಿಮೆನ್ಗೆ ರೈಟ್ ಸಿಗಬೇಕು, ವಿಮೆನ್ ಈಕ್ವಲ್ ಆದಾಗ ಇವೆಲ್ಲ ನಮ್ಮ ಜನರ ಯೋಚನೆ ಚೇಂಜ್ ಆಗುತ್ತೆ. ಮತ್ತು ಸೊ ಇಟ್ಸ್ ಆಲ್ ಪ್ರಾಬ್ಲಮ್ ಹೇಗೆ ಅಂದರೆ, ನಮ್ಮ ಪೇರೆಂಟ್ಸ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಪೇರೆಂಟ್ಸ್ ಶುಡ್ ಸಿ ತಮ್ಮ ಮಕ್ಕಳನ್ನ ಮಕ್ಕಳ ಥರ ರ್ಯಾದರ್ ದೆನ್ ಮಕ್ಕಳು ಮಾಡೋ ಮಷಿನ್, ಮತ್ತು ಅವ್ರ ಮಕ್ಕಳು ಮಾಡಿದ್ರೇ ಅವ್ರ ಜೀವನ ಚೆನ್ನಾಗಾಗುತ್ತೆ. ಆ ಎಲ್ಲ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅದಾದ್ರೇ LGBTQI ಟುವರ್ಡ್ಸ್ ರೆಸ್ಪೆಕ್ಟ್, ಆಲ್ಸೋ ಅಕ್ಸೆಪ್ಟೆನ್ಸ್
ಚೇಂಜ್ ಆಗುತ್ತೆ. ಎಸ್, ಇದು ನಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವು ಆಗ್ಲೇ ಹೇಳಿದ್ರಿ, ನಾನು ನನ್ನ ಫಸ್ಟ್ ಆ ಒಂದು ಫೀಲಿಂಗ್ಸ್ ಅನ್ನ ನನ್ನ ಬ್ರದರ್ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ, ಹಾಗೇನೆ ಡಾಕ್ಟರ್ ಹತ್ರ ಹೋಗ್ಬೇಕು, ಏನಾದ್ರು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು. ಸೊ ಮನೆಯವರಿಗೆ ನಿಮ್ ಬ್ರದರ್ಗೆ ಹೇಳಿದಾಗ ಯಾವ ರೀತಿ ರೆಸ್ಪಾನ್ಸ್ ಮತ್ತು ಹಾಗೇನೆ ಹೇಳಿದಾಗ ಈ ತರ ನಾನು ಚೇಂಜಸ್ ಮಾಡ್ಕೋಬೇಕು ಅಂದಾಗ ನಿಮ್ ಬ್ರದರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ತಂದೆ ತಾಯಿಗೆ ಗೊತ್ತಾದಾಗ ಪೇರೆಂಟ್ಸ್ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ? ಓಕೆ, ಲೆಟ್ಸ್ ಗೋ ಒನ್ ಬೈ ಒನ್. ಸೊ ಇನಿಷಿಯಲಿ ನಾನು ನನ್ನ ಬ್ರದರ್ಗೆ ಹೋದಾಗ ಇದು ಹೇಗಿತ್ತು ಅಂದರೆ, ಒಂದು ಪ್ರಾಜೆಕ್ಟ್ ಸಿಕ್ಕಂಗೆ ನನಗೆ, ನಮ್ಮ ಅಣ್ಣಂಗೆ. ಸೊ ಇವಾಗ ಈ ಥರ ಫೀಲಿಂಗ್ಸ್ ಇದೆ, ನಾನು ಹೇಗೆ ಚೇಂಜ್ ಮಾಡೋದು ಅಂತ. ಇದು 16 ಏಜ್ ಅಲ್ಲ 24 ಅಲ್ಲ? ಇದು 24 ಅಲ್ಲಿ. 24, ಓಕೆ. ಸೊ 16, 17, 18 ಹೇಗೆ ಅಂದರೆ ನಿಮ್ಮಲ್ಲಿ ಆಸಕ್ತಿ ಇರುತ್ತೆ. ಓಕೆ, ಅವ್ರ ಬಾಡಿ ಕಡೆ ಅಟ್ರಾಕ್ಷನ್ನು, ನೀವು ನಿಮ್ಮ ಸೀನಿಯರ್ಸ್ ಎಲ್ಲ ನೋಡಿದಾಗ ಓ ವಾವ್ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಸ್ವಲ್ಪ ಅಡ್ಮಿರೇಷನ್ನು ಆ ಥರ ಇರುತ್ತೆ. ಬಟ್ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗಿರಲ್ಲ ಏನು. ಇವೆಂಚುಲಿ ಸ್ಲೋಲಿ ಅರ್ಥ ಆಗುತ್ತೆ. ನನಗೆ ಫಸ್ಟ್ ಆ್ಯಕ್ಚುಲಿ ನನ್ನ ಸೆಕ್ಷುಯಾಲಿಟಿ ಹಿಟ್ ಆಗಿದ್ದು ಹೇಗೆ ಅಂದರೆ, ನಾನು ಒಬ್ಬ ಹುಡುಗಿಗೆ ಮದುವೆಗೋಸ್ಕರ ಮೀಟ್ ಆಗಿದ್ದೆ. ಆ ಹುಡುಗಿ ಪಾಪ ಓಪನ್ ಆಗಿ ತನ್ನ ರಿಲೇಷನ್ಶಿಪ್ ಬಗ್ಗೆ, ಪಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ಲು. ಆಮೇಲೆ ಅವಳು ಹೇಳಿದ್ಲು, ನಿಮ್ದು ಇವತ್ತು ಹುಡುಗಿ ಜೊತೆಗೆ ನಿನ್ಗೆ ಯಾರು ಗರ್ಲ್ ಫ್ರೆಂಡ್ ಇರಲಿಲ್ವಾ ಅಂತ. ನಾನು ಯೋಚನೆ ಮಾಡಿದೆ, ಅಯ್ಯೋ ಯಾರು ಇರಲಿಲ್ವಲ್ಲ. ಸೊ ಅವಳಂದ್ರು, ಓಕೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ. ಬಟ್ ಅವಾಗ ನನಗೆ ಸ್ಟ್ರೈಕ್ ಆಯಿತು, ಯಾಕೆ ಇರಲಿಲ್ಲ ಅಂದರೆ ದೇರ್ ವಾಸ್ ಸಮ್ ರೀಸನ್. ಸಿ ನಾನು ಪ್ರಿಟೆಂಡ್ ಮಾಡ್ತಾ ಇದ್ದೆ, ಲೈಕ್ ವೆನ್ ಯು ಆರ್ ಇನ್ ಕಾಲೇಜ್ ಜಸ್ಟ್ ಟು ಲುಕ್ ಕೂಲ್ ದಟ್ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್. ಆ್ಯಂಡ್ ಈವನ್ ಐ ಥಿಂಕ್ ವೆಲ್ ಐ ವಾಸ್ ಸ್ಟಡಿಂಗ್ ಮೈ CA ಕೋರ್ಸ್, ಐ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ಒನ್ ಗರ್ಲ್ ಆ್ಯಂಡ್ ಶಿ ವಾಸ್ ಬ್ಯೂಟಿಫುಲ್. ಸೊ ನನಗೆ ಅನಿಸ್ತಾ ಇತ್ತು, ಓಕೆ ನಾನು ಅವಳಿಗೆ ಇಷ್ಟಪಡ್ತೀನಿ ಅದೇ ಥರ. ಬಟ್ ಇಂಟರ್ನಲಿ ಐ ನೆವರ್ ಹ್ಯಾಡ್ ಅ ಫೀಲಿಂಗ್ ಟುವರ್ಡ್ಸ್ ಗರ್ಲ್ ಆ್ಯಂಡ್ ದಟ್ ರಿಯಲಿ ಸ್ಟ್ರೈಕ್ ಮೀ. ಅವಳು ಕೇಳಿದಾಗ ನನಗೆ ಸ್ಟ್ರೈಕ್ ಆಯಿತು, ಯಾಕಂದರೆ ನನ್ನ ಆಸಕ್ತಿ ಇದ್ದಿದ್ದು ಯಾವಾಗಲೂ ಹುಡುಗರ ಕಡೆ. ಸೊ ಆ ಥರ ಇವೆಂಚುಲಿ ನಿಮಗೆ ಸ್ವಲ್ಪ ಸ್ವಲ್ಪ ಇನ್ಸ್ಟೆನ್ಸ್ ಲೈಫಲ್ಲಿ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಗೆ ಅನಿಸ್ತಾ ಹೋಗುತ್ತೆ, ಓಕೆ ಏನೋ ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಂಡ್ ಆ ಫೀಲಿಂಗ್ಸ್ ಬಗ್ಗೆ ಅರ್ಥ ಆದಾಗ ಒಂಥರ ಬೇಜಾರು ಕೂಡ ಆಗುತ್ತೆ. ಲೈಕ್ ನನಗೆ ಫಸ್ಟ್ ಟೈಮ್ ನಾನು ಗೇ ಅಂತ ಗೊತ್ತಾದಾಗ ಒಂಥರ ಖುಷಿನೂ ಇತ್ತು, ಏನೋ ನನ್ನ ಜೀವನದಲ್ಲಿ ಕಳ್ಕೊಂಡಿದ್ದು ಸಿಕ್ಕಿದೆ ಆ ಥರ. ಯಾಕಂದರೆ ಆಫ್ಟರ್ ಸಮ್ ಪಾಯಿಂಟ್ ನಿಮ್ಮ ಬಾಡಿಗೆ ಫಿಸಿಕಲ್ ಅಟೆನ್ಷನ್ ಬೇಕು. ಒಂದು ಫಿಸಿಕಲ್ ಟಚ್ಚಿಂದ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದು ನಿಮಗೆ ಕಳ್ಕೊಳ್ತಾ ಹೋದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಆಫ್ಟರ್ 18 ನೀವು ಪುಬರ್ಟಿ ಹಿಟ್ ಮಾಡಿದ್ಮೇಲೆ ನೀವು 24, 25 ತನಕ ನಿಮ್ಮಲ್ಲಿ ಯಾರ ಜೊತೆಗೂ ಫಿಸಿಕಲ್ ಕನೆಕ್ಷನ್ ಇಲ್ಲದೆ, ಆ್ಯಂಡ್ ಮೋರ್ ಓವರ್ ನನಗೆ ಹುಡುಗರ ಕಡೆ ಅಟ್ರಾಕ್ಷನ್ ಇದೆ ಅಂತ ಗೊತ್ತು, ಬಟ್ ಹುಡುಗರಿಗೆ ಅಪ್ರೋಚ್ ಮಾಡ್ಬೋದು, ಹುಡುಗರ ಜೊತೆ ಪ್ರೀತಿ ಇರುತ್ತೆ ಅಂತ ಅರ್ಥ ಇರಲಿಲ್ಲ. ಸೊ ತುಂಬ ಟೈಮ್ ತನಕ ನೀವು ಒಂಥರ ಲೋನ್ಲಿ ಫೀಲ್ ಮಾಡ್ತೀರಾ, ಒಂಥರ ಅನಿಸುತ್ತೆ ಯಾಕೆ ಈ ಥರ ಇದೆ ಅಂತ. ಬಟ್ ಒನ್ಸ್ ಅರ್ಥ ಆದಾಗ ಒಂಥರ ಏನೋ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಐ ಫೌಂಡ್ ಮೈ ಸೆಲ್ಫ್ ಹೂ ಐ ಆಮ್ ಅಂತ. But then second challenge is, how will I make the world understand, and will I be able to live my truth? But I think it's a journey where I think lot of things have helped. ನನಗೆ ಇಂಡಿಯಾದಲ್ಲಂತೂ ರೆಫರೆನ್ಸ್ ಇಲ್ಲ, ಬಟ್ ಇಂಡಿಯನ್ಸ್ ಅಬ್ರಾಡಲ್ಲಿ ಬದುಕೋರು ಇವಾಗ ಆದಿತ್ಯ ಮದಿರಾಜು ಅಂತ ಒಬ್ರು ಇದ್ದಾರೆ. ಅವರು ಮೇಕಪ್ ಆರ್ಟಿಸ್ಟು, ಅವರು ಒಬ್ಬ ಗುಜರಾತಿ ಹುಡುಗಂಗೆ ಮದುವೆ ಆಗಿದ್ದಾರೆ. ಸೊ ನಾನು ನನ್ನ ಸೆಕ್ಷುಯಾಲಿಟಿ ಎಕ್ಸೆಪ್ಟ್ ಮಾಡೋಬೇಕಾದ್ರೆ ಅವ್ರ ಜರ್ನಿ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವ್ರಿಗೆ ಡೈರೆಕ್ಟ್ ಅಂತೂ ಫಾಲೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಹೆದರಿಕೆ ಜನಗೆ ಗೊತ್ತಾದರೆ ಏನು ಅಂತ. ನಾವು ಜನರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಆ್ಯಂಡ್ ಬಟ್ ಇವೆಂಚುಲಿ ನನಗೆ ಟು ಬಿ ಮೈ ಸೆಲ್ಫ್ ಈಸ್ ದ ಬೆಟರ್ ವೇ ಆಫ್ ಲಿವಿಂಗ್ ಲೈಫ್ ಅಂತ ಅನಿಸಿದಾಗ ನಾನು ಅಂದ್ಕೊಂಡೆ, ಏನಾದರೂ ಆಗಲಿ ಟುಡೇ ಈಸ್ ದ ಪಾಯಿಂಟ್, ವೆದರ್ ವರ್ಲ್ಡ್ ಸೊ ಜನ ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ, ನನ್ನ ರಿಯಾಲಿಟಿ ನಾನು ಬದುಕ್ತೀನಿ. ಇವಾಗ ನಿಮ್ಮ ಚಾಯ್ಸ್ ಇದು, ಇದು ನಿಮಗೆ ರೆಸ್ಪೆಕ್ಟ್ ಕೊಡೋದಿದ್ರೆ ಕೊಡಿ, ಬಿಡೋದಿದ್ರೆ ಬಿಡಿ. ಆ ಪಾಯಿಂಟಲ್ಲಿ ನಾನು ಕಮ್ಔಟ್ ಮಾಡಿದೆ, ಜನರಿಗೆ ಹೇಳಿದೆ. ಬಟ್ ಇಟ್ ವಾಸ್ ವೆರಿ ಹೆವಿ ಫೀಲಿಂಗ್. ನನಗೂ ಕೂಡ ಆ ಕಾನ್ಫಿಡೆನ್ಸ್ ಮತ್ತು ಖುಷಿ ಆ ಮೂಮೆಂಟಲ್ಲಿ ಇರಲಿಲ್ಲ. ಬಟ್ ಒಂದೇ ಇತ್ತು, ನಾನು ನಿಜದ ಲೈಫ್ ಬದುಕ್ತೀನಿ, ಯಾವ ಹುಡುಗಿಗೂ ಮೋಸ ಮಾಡಿ ಮದುವೆ ಅಂತೂ ಆಗಲ್ಲ ಅಂತ. ಅಪ್ಪ ಅಮ್ಮ ಏನು ಹೇಳಿದ್ರು? ಸೊ ಅಪ್ಪ ಅಮ್ಮಂಗೆ ಕಮೌಟ್ ಮಾಡೋ ರೀಸನ್ನು ಮದುವೆನೇ ಇತ್ತು. ಸೊ ಹೇಗೆ ಆಯಿತು ಅಂದರೆ, ಒಬ್ಬ ಹುಡುಗಿದ್ದು ಪ್ರಪೋಸಲ್ ಬಂದಿತ್ತು, ನಾನು ಮೀಟ್ ಕೂಡ ಮಾಡಿ ಬಂದೆ. ಮನಸ್ಸಲ್ಲಿ ಒಂದು ಡೌಟು, ಹೂ ಹೇಳ ಬೇಡ ಅಲ್ಲ ಹೇಳ ಅಂತ. ಹೂ ಹೇಳೋದಕ್ಕೆ ಮನಸ್ಸಲ್ಲಿ ಟೆನ್ಷನ್, ನಾನು ಸುಳ್ಳು ಹೇಳಿ ಮದುವೆ ಆಗ್ತಾ ಇದ್ದೀನಿ ಅಂತ. ನನಗೆ ಆ ಹುಡುಗಿ ಬಗ್ಗೆ ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ಲ, ಪ್ರೀತಿನೂ ಇಲ್ಲ. ಸೊ ಈ ಮೂಮೆಂಟಲ್ಲಿ ನಿಮಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಚೂಸ್ ಮಾಡ್ತಿರೋ, ನೀವು ಟ್ರೂತ್ ಚೂಸ್ ಮಾಡ್ತಿರೋ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಆ ಮೂಮೆಂಟಲ್ಲಿ ನನಗೆ ಒಂದು ಇನ್ಸ್ಟೆನ್ಸ್ ಬಂದಿತ್ತು. ಸೊ ಇದು ಹೇಗೆ ಅಂದರೆ ಫ್ಲೈಯಿಂಗ್ ಟರ್ಟಲ್ ಸ್ಟೋರಿ. ಅದರಲ್ಲಿ ಹೇಗಿದೆ ಅಂದರೆ, ದೆರ್ ಈಸ್ ಟಾರ್ಟಾಯ್ಸ್ ಐ ಥಿಂಕ್, ಸೊ ದೆರ್ ಈಸ್ ಅ ಟಾರ್ಟಾಯ್ಸ್ ಆ್ಯಂಡ್ ಇಟ್ ವಾಸ್ ರೆಗ್ರೆಟಿಂಗ್ ದ್ಯಾಟ್ ನಾನು ಫ್ಲೈ ಮಾಡೋಕ್ಕಾಗಲ್ಲ, ಬಟ್ ಬರ್ಡ್ಸ್ ಕ್ಯಾನ್ ಫ್ಲೈ ಅಂತ. ಸೊ ಅದು ತನ್ನ 2 ಬರ್ಡ್ಸ್ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತು, ನಂಗೆ ತುಂಬ ಬೇಜಾರಾಗ್ತಾ ಇದೆ, ನೀವು ನೋಡಿದ್ರೆ ಎಲ್ಲ ಕಡೆ ಆಕಾಶದಲ್ಲಿ ತಿರುಗ್ತೀರಾ, ವರ್ಲ್ಡ್ ನೋಡ್ತೀರಾ, ನಾನಂದರೆ ಇಲ್ಲೇ ಲ್ಯಾಂಡಲ್ಲಿ ನಡಿಬೇಕು ಅಂತ.
ಸೊ ಅವಾಗ ಅವ್ರೇನು ಮಾಡ್ತಾರೆ, ದೇ ಟೇಕ್ ಅ ಸ್ಟಿಕ್ ಆ್ಯಂಡ್ ದ ಬರ್ಡ್ಸ್ ಫ್ಲೈ ಆ್ಯಂಡ್ ದ ಟರ್ಟಲ್ ಕೀಪ್ಸ್ ಇಟ್ ಮೌತ್ ಟು ದ ಸ್ಟಿಕ್ ಆ್ಯಂಡ್ ದೆನ್ ದೇ ಶೋ ಹಿಮ್ ದ ವರ್ಲ್ಡ್ ಆ್ಯಂಡ್ ದೇ ಫ್ಲೈ. ಬಟ್ ಇವೆಂಚುಲಿ ಪೀಪಲ್ ಸ್ಟಾರ್ಟೆಡ್ ಲಾಫಿಂಗ್. And to tell them that, it just opens the mouth and it just drops and it falls. And somewhere ನಾನು ಪ್ರಿಟೆನ್ಷನ್ ಮಾಡಿ ಈ ಥರ ಫಾಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ರಿಯಾಲಿಟಿ ಏನಂದರೆ ನೀವೆಲ್ಲಿರ್ತೀರ ಅದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ, ನೀವು ಆ ಲೈಫ್ನ ಬದುಕಬೇಕು. ರಾದರ್ ದ್ಯಾನ್ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಇತ್ತು. ಓಕೆ, CA ಆಯಿತು, ಒಳ್ಳೆ ಲೈಫ್ ಇದೆ, ಇವಾಗ ಮದುವೆ ಒಳ್ಳೆ ಹುಡುಗಿ ಜೊತೆ ಮದುವೆ ಆಗಿ ಸೆಟ್ಲ್ ಆದರೆ ಓಕೆ, ಯು ಆರ್ ಸಕ್ಸಸ್ಫುಲ್. ಯಾಕಂದರೆ ಫ್ರೆಂಡ್ಸ್ ಜೊತೆ ಕಾಂಪಿಟೇಷನ್ ಇರುತ್ತಲ್ವಾ, ಲೈಕ್ ನೀವು ಕಾಂಪಿಟೇಷನಲ್ಲಿ ಅವ್ರಿಗಿಂತ ಬೆಟರ್ ಬಾಡಿ ಮಾಡ್ಕೊಳಕ್ಕೆ ಹೋಗ್ತೀರಾ. ಸೊ CA ಕೂಡ ಮುಗೀತು, ದೆನ್ ಓಕೆ ಅವನಕ್ಕಿಂತ ಒಳ್ಳೆ ವೈಫ್ ಇರಬೇಕು, ಜನ ನೋಡಿ ಹೇಳ್ಬೇಕು ಓ ಮೈ ಗಾಡ್ ಎಷ್ಟು ಒಳ್ಳೆ ಜೀವನ ಅಂತ. ಸೊ ನನ್ನ ಹತ್ರ ಚಾಯ್ಸು, ಜನರ ಹತ್ರ ಒಳ್ಳೆ ಜೀವನ ಅಂತ ಅನ್ಸ್ಕೋಬೇಕಾ ಏನು, ಅವ್ರು ನನ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಬೇಕಾ. ಸೊ ಎಕ್ಸ್ಪೆಕ್ಟೇಷನ್ ಸಿಂಪಲ್, ಎಲ್ಲರಿಗೂ ಅದೇ ಅನ್ಸುತ್ತೆ, ಮದುವೆ ಆಗಿ ಒಂದು ಮಕ್ಕಳು ಆದರೆ ಓಕೆ ಯು ಆರ್ ದ ಮೋಸ್ಟ್ ಸಕ್ಸಸ್ಫುಲ್. ದಟ್ಸ್ ವಾಟ್ ವಿ ಹವ್ ಸೀನ್. ಐ ಮೀನ್ ವಿರಾಟ್ ಕೊಹ್ಲಿ ಇರಲಿ, ದೀಪಿಕಾ ಪಡುಕೋಣೆ, ರಣವೀರ್ ಸಿಂಗ್, ಅದೇ ಎಕ್ಸಾಂಪಲ್ಸ್ ನೋಡಿ ನೀವು ಅದೇ ಲೈಫ್ ನಿಮಗೆ ಬೇಕು ಅಂತ ಅನ್ಕೊಳ್ತೀರಾ. ಬಟ್ ವೆನ್ ಯು ಸ್ಟಾರ್ಟ್ ರಿಯಲೈಸಿಂಗ್ ನಮ್ಮ ಜೀವನ ನಮ್ಮ ಟೈಮ್ ಲೈನ್ ಥರ ಇರುತ್ತೆ, ನಮ್ಮ ಜೀವನದಲ್ಲಿ ನಮಗೇನು ಲೋಡ್ ಇದೆ ಅದನ್ನೇ ತಗೋಬೇಕು ಅಂತ. ಸೊ ದೆನ್ ಐ ರಿಯಲೈಸ್ಡ್ ಇಫ್ ಗರ್ಲ್ಸ್ ಆರ್ ನಾಟ್ ಫಾರ್ ಮೀ, ಐ ವುಡ್ ನಾಟ್ ಗೋ ಫಾರ್ ದಟ್. ಸೊ ಅದೇ ಥರ ಆ ಡಿಸಿಷನ್ ತೊಗೊಂಡೆ. ಇಫ್ ನನಗೆ ಹೆಣ್ಣು ಮಕ್ಕಳ ಕಡೆ ಅಟ್ರಾಕ್ಷನ್ ಇಲ್ಲ ಅಂದರೆ ಐ ವುಡ್ ನಾಟ್ ಮ್ಯಾರಿ ದೆಮ್ ಆ್ಯಂಡ್ ಐ ವುಡ್ ನಾಟ್ ಸ್ಟಿಕ್ ಟು ದ. ಸೊ ಐ ಥಿಂಕ್ ಐ ಡೈಗ್ರೆಸ್ ದ ಟಾಪಿಕ್. ಐ ಡೋಂಟ್ ನೋ ವೇರ್ ವಿ ಆರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.